ಮಾನ್ಯ ಸಭಾಧ್ಯಕ್ಷರೇ, ನಮ್ಮ ಪುಲಕೇಶಿ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು 2-3 ವಾರ್ಡ್ಗಳಾದಂಥ ಡಿಜೆಹಳ್ಳಿ, ಮುನೇಶ್ಪುರ ನಗರ ಮತ್ತು ಕುಶಾಲ್ ನಗರದಲ್ಲಿ ಅತಿ ತಗ್ಗು ಪ್ರದೇಶವಾಗಿರುವುದರಿಂದ ರಾಜಕಾಲುವೆಗಳಲ್ಲಿ ಸುಮಾರು ವರ್ಷಗಳಿಂದ ಹೂಳೆತ್ತಿರೋ ಕಾರಣ ಮತ್ತು ಅತಿ ನಮ್ಮ BWCಯಲ್ಲಿ ಇರತಕ್ಕಂಥ ಅಂಡರ್ಗ್ರೌಂಡ್ ಡ್ರೈನೇಜು ಅವೆಲ್ಲನೂ ಸಹ ಇದಕ್ಕೆ ಕನೆಕ್ಷನ್ ಕೊಟ್ಟಿರೋದ್ರಿಂದ ತುಂಬ ತೊಂದರೆ ಆಗ್ತದೆ. ಮಳೆಗಾಲ ಬಂದ ತಕ್ಷಣನೇ ನೀರು ತುಂಬಿಕೊಂಡು ಮನೆಗಳಿಗೆ ಹೋಗಿ ಪ್ರಾಣ ಹಾನಿ ಆಗೋ ಸಂಭವ ಹೆಚ್ಚಾಗಿರೋದ್ರಿಂದ ಇದ್ರ ಬಗ್ಗೆ ನಾನು ಮಾನ್ಯ ನಮ್ಮ ಉಪಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ತೀನಿ. BWCಗೆ ಹೆಚ್ಚಿನ ಅನುದಾನವನ್ನು ಕೊಟ್ಟು ಮತ್ತು ಈ ಹೂಳೆತ್ತುವ ಕಾರ್ಯವನ್ನು ಕೂಡಲೇ ಮಾಡಬೇಕು ಅಂತ ನಾನು ಮನವಿ ಮಾಡ್ತೀನಿ. मैं माजिद, आप देख रहे हैं आपकी आवाज़। पुलकेशी नगर के MLA AC श्रीनिवास ने जो है आज विधान सौदा के अंदर जो है आप लोगों की तकलीफ़ को देखते हुए उन्होंने वहां पर आवाज़ उठाई है, क्योंकि कई सारे लोग जो है कचरे से लेकर मोहरी से लेकर पानी के प्रॉब्लम से लेकर कई सारे लोग परेशान थे कई सालों से। इसी को नज़र रखते हुए पुलकेशी नगर के MLA ने विधान सौदा में आवाज़ उठाई है, ज़्यादा से ज़्यादा वहाँ पर ध्यान दें। BBMP वाले हो या कई अधिकारी हो, उन लोगों को वहाँ पर ज़्यादा से ज़्यादा ध्यान देने की उन्होंने विधान सौदा में मांग की है। वहाँ पर जो है फंड रिलीज़ करें इस काम को कराने के लिए। तो चलिए देखते हैं वहाँ विधान सौदा के अंदर पुलकेशी नगर के MLA ने क्या आवाज़ उठाई आपके हक़ में। ಸರ್, ನಮ್ಮ ಪುಲಕೇಶಿ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಸರ್ ಈ ಕಸದ ಸಮಸ್ಯೆ ಜಾಸ್ತಿ ಆಗಿದೆ ಸರ್. ಈ ರೆಗ್ಯುಲರ್ ಕಸ ತೆಗಿತಾರೆ, ಈ ಖಾಲಿ ಜಾಗ ಮತ್ತು ಸರ್ಕಾರಿ ಜಾಗಗಳಲ್ಲಿ ಟನ್ನುಗಟ್ಟಲೆ ಕಸ ಹಾಕಿರ್ತಾರೆ, ಅದನ್ನ ಯಾರು ತೆಗಿತಾ ಇಲ್ಲ ಸರ್. ಅದರಿಂದ ವಾಯು ಮಾಲಿನ್ಯ ಮತ್ತು ಎಲ್ಲ ತುಂಬಾ ತೊಂದರೆ ಆಗ್ತಾ ಇದೆ ಸರ್. ಓಕೆ, ಮಾನ್ಯ ಸಭಾಧ್ಯಕ್ಷರೇ, ನಮ್ಮ ಪುಲಕೇಶಿ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು 2-3 ವಾರ್ಡ್ಗಳಾದಂಥ ಡಿಜೆಹಳ್ಳಿ, ಮುನೇಶ್ಪುರ ನಗರ ಮತ್ತು ಕುಶಾಲ್ ನಗರದಲ್ಲಿ ಅತಿ ತಗ್ಗು ಪ್ರದೇಶವಾಗಿರುವುದರಿಂದ ರಾಜಕಾಲುವೆಗಳಲ್ಲಿ ಸುಮಾರು ವರ್ಷಗಳಿಂದ ಹೂಳೆತ್ತಿರೋ ಕಾರಣ ಮತ್ತು ಅತಿ ನಮ್ಮ BWCಯಲ್ಲಿ ಇರತಕ್ಕಂಥ ಅಂಡರ್ಗ್ರೌಂಡ್ ಡ್ರೈನೇಜು ಅವೆಲ್ಲನೂ ಸಹ ಇದಕ್ಕೆ ಕನೆಕ್ಷನ್ ಕೊಟ್ಟಿರೋದ್ರಿಂದ ತುಂಬ ತೊಂದರೆ ಆಗ್ತದೆ. ಮಳೆಗಾಲ ಬಂದ ತಕ್ಷಣನೇ ನೀರು ತುಂಬಿಕೊಂಡು ಮನೆಗಳಿಗೆ ಹೋಗಿ ಪ್ರಾಣ ಹಾನಿ ಆಗೋ ಸಂಭವ ಹೆಚ್ಚಾಗಿರೋದ್ರಿಂದ ಇದ್ರ ಬಗ್ಗೆ ನಾನು ಮಾನ್ಯ ನಮ್ಮ ಉಪಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ತೀನಿ. BWCಗೆ ಹೆಚ್ಚಿನ ಅನುದಾನವನ್ನು ಕೊಟ್ಟು ಮತ್ತು ಈ ಹೂಳೆತ್ತುವ ಕಾರ್ಯವನ್ನು ಕೂಡಲೇ ಮಾಡಬೇಕು ಅಂತ ನಾನು ಮನವಿ ಮಾಡ್ತೀನಿ. ಮಾನ್ಯ ಉಪಮುಖ್ಯಮಂತ್ರಿಗಳು ಆಯ್ತಾ? ಆಯ್ತಾಯ್ತು ಅಧ್ಯಕ್ಷರೇ, ಏನು ಶ್ರೀನಿವಾಸ್ ಅವರು ಅವರ ಪುಲಕೇಶಿ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಡಿಜಿಹಳ್ಳಿ ಮತ್ತು ಮುನೇಶ್ವರ ನಗರ ಬಡಾವಣೆಗಳಲ್ಲಿ ಮಳೆಯಿಂದ ಭಾರಿ ಹಾನಿಯಾಗಿದೆ ಅಂತ ಹೇಳಿ ತಿಳಿಸಿದ್ದಾರೆ. ಆ ಮಳೆ ಕಾಲುವೆಗಳನ್ನು ರಿಪೇರಿ ಮಾಡಲಿಕ್ಕೆ ಈಗಾಗಲೇ ಗುತ್ತಿಗೆ ಕೊಟ್ಟಿದ್ದೀವಿ. ಪ್ರತಿ 3 ತಿಂಗಳಲ್ಲೂ ಕೂಡ ಸುಮಾರು ಒಂದು 6.5 ಕಿಲೋಮೀಟರ್ ಅಷ್ಟು ರಿಪೇರಿ ಮಾಡುವಂಥ ಕೆಲಸ ಆಗ್ತಾ ಇದೆ. ಆದರೆ ಇವತ್ತೇನು ನಾವು ಗಮನ ಸೆಳೆದಿದ್ದಾರೆ ರಾಜಕಾಲುವೆ ವಿಚಾರದಲ್ಲಿ, ಆ ನೀರು ಹರಿಲಿಕ್ಕೆ ಈಗ ನಾನು BWCಗೆ ತಿಳಿಸಿ ಒಂದು ದೀರ್ಘವಾದಂಥ ಕಾರ್ಯಕ್ರಮವನ್ನು ನಾನು ತೆಗೆದುಕೊಳ್ತೇನೆ. ಓಕೆ ಸರ್, ಒಂದು ನಿಮಿಷ ಮನವಿ. ಈ BWSS ಹೋಗ್ತಕ್ಕಂಥ ಡ್ರೈನೇಜ್ ಎಲ್ಲ ರಾಜಕಾಲುವೆಗೆ ಬಿಡ್ತಾ ಇದ್ದಾರೆ ಸರ್. ವಿಶೇಷವಾಗಿ BWSS ಅವರು ಅದನ್ನು ಹೆಚ್ಚಿನ ಅನುದಾನ ಕೊಟ್ಟು ಅದು ಸಪರೇಟ್ ಲೈನ್ ಮಾಡಿದ್ರೆ ಇದು ಸಾಲ್ವ್ ಆಗ್ತದೆ ಅಂತ ನಾನು ಮನವಿ ಮಾಡ್ತೀನಿ. ಆಗ್ಬೋದು ಅಧ್ಯಕ್ಷ, ಅವ್ರನ್ನ ಕರೆಸಿ